ಸರ್ ನಮ್ಮ ತಂದೆ ಥರ ಫಾದರು ಯಾರಿಗೆ ಸಿಕ್ಕಿದ್ರು ನನಗಿಂತ ತುಂಬ ಜಾಸ್ತಿ ಸಾಧನೆ ಮಾಡಿರೋರು. ನೀವು ಇಂಜಿನಿಯರಿಂಗ್ ಸೇರಬೇಕು ಅನ್ನೋ ಚಾಯ್ಸು ನಿಮ್ದಾಗಿತ್ತಾ ನಿಮ್ಮ ಪೇರೆಂಟ್ಸ್ ಆಗಿತ್ತಾ? ಇಲ್ಲ, ಅದು ನಮ್ಮ ಚೈಲ್ಡ್ಹುಡ್ಡೇ ಟ್ಯೂನ್ ಅಪ್ ಆಗ್ಬಿಟ್ಟಿದ್ವಿ. ಜೀವನದಲ್ಲಿ ನೀನು ಗಂಡಸಾಗಿದ್ರೆ ಇಂಜಿನಿಯರಿಂಗ್ ಮಾಡಬೇಕು. ಸೊ ನಾನು ಇವಾಗ ಈ ಥರ ಇದ್ದೀನಿ, ಅವಾಗ ಐ ವಾಸ್ ಟು ಬಿ ಲೈಕ್ ಹಂಕ್ ಥರನೇ ಇದ್ದೆ ನಾನು. ಹೇರ್ ಲಾಸಿಂದ ನೀವು ಡಿಪ್ರೆಷನ್ಗೆ ಹೋಗಿದ್ರಿ? ಡಿಪ್ರೆಷನ್ಗೆ ಹೋಗಿದ್ದು ನಿಜ. ಏಕೆ ಹೀಗಾಯಿತು ನಾನು ಕಾಣೇನೋ. ಸ್ನಾನ ಮಾಡೋಕ್ಕೆ ಹೋದ್ರೆ ಕೂದಲು, ತಲೆ ದಿಮ್ ಕೆಳಗಡೆ ಕೂದಲು. ಮತ್ತು ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಹೆಂಗೆ, ಏನು ಮಗ ಕಾರ್ನರ್ ಸೈಟಾ, ಎಷ್ಟು ಸ್ಕ್ವೇರ್ ಫೀಟು ಅನ್ನೋನು. ಹಿಂಗೆ ಡಿನಯಲ್ಲು. ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟು ಅಕ್ಸೆಪ್ಟೆನ್ಸು. ಬೇರೆ ದಾರಿ ಇಲ್ಲದೆ ಆಧ್ಯಾತ್ಮಕ್ಕೆ ಹೋಗಿರೋದು. ಸೊ ಇದರ ಅರ್ಥ ಜೀವನದಲ್ಲಿ ಯಾವ್ದಾನ ಹೀರೋನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ, ಚೆನ್ನಾಗಿ ಕೂದಲಿರೋರ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಕೂದಲು ಉದುರಲ್ಲ. ಒಳ್ಳೆ ಶಿವಣ್ಣ ಸರ್ ನಾನು, ಉಪೇಂದ್ರ ಸರ್ ನಾನು ಸ್ಟಾರ್ಟಿಂಗೇ ಇಟ್ಕೊಂಡ್ಬಿಟ್ಟಿದ್ರೆ ಕೂದಲು ಹಂಗೆ ಇರೋದ ಏನೋ. ಆ ಸ್ಟಾರ್ಟಿಂಗಿಗೆ ರಾಕ್ನ ಇಟ್ಟಿರೋ ಕಾರಣ ಇವಾಗ ನಾನು ಒಂದು ಬಂಡೆ ಥರ ಆಗಿದ್ದೀನಿ.